ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದಲ್ಲಿ ಈವರೆಗೂ 15 ಕೋಟಿಗೂ ಹೆಚ್ಚು ಮಂದಿ ಪಾಲ್ಗೊಂಡಿದ್ದಾರೆ. ಆದರೆ ಇವತ್ತು ಮಾಘಿ ಅಮಾವಾಸ್ಯೆ ಅಂದ್ರೆ ಮೌನಿ ಅಮಾವಾಸ್ಯೆಗೆ ಒಂದೇ ದಿನ 10ಕ್ಕೂ ಹೆಚ್ಚು ಕೋಟಿ ಜನ ಬರುವಂತಹ ನಿರೀಕ್ಷೆ ಇದೆ. ಹೇಗಿದೆ ಪ್ರಯಾಗ್ರಾಜ್? ಡೀಟೇಲ್ಸ್ ಇಲ್ಲದೆ ಮಾಘಿ ಅಮಾವಾಸ್ಯೆ ಪವಿತ್ರ ಸ್ನಾನಕ್ಕೆ ಸಜ್ಜಾದ ಪ್ರಯಾಗ್ರಾಜ್. ಮಹಾಕುಂಭ ಮೇಳಕ್ಕೆ 10 ಕೋಟಿಗೂ ಹೆಚ್ಚು ಭಕ್ತರ ನಿರೀಕ್ಷೆ. ಜನಸಮೂಹ ನಿರ್ವಹಣೆಗೆ ಉತ್ತರ ಪ್ರದೇಶ ಸರ್ಕಾರ ಸರ್ವಸನ್ನದ್ಧ. ಹೌದು, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಶತಮಾನದ ಮಹಾಕುಂಭ ಮೇಳ 15 ದಿನಗಳನ್ನು ಪೂರೈಸಿದೆ. ಪ್ರತಿನಿತ್ಯ 1 ಕೋಟಿಗಿಂತಲೂ ಅಧಿಕ ಜನರು ಗಂಗಾ, ಯಮುನಾ, ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಆದರೆ ಇವತ್ತು ಮೌನಿ ಅಮಾವಾಸ್ಯೆ ಅಂದ್ರೆ ಮಾಘಿ ಅಮಾವಾಸ್ಯೆ ದಿನದಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳು ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಮಹಾಕುಂಭ ಮೇಳದಲ್ಲಿ ಪ್ರಮುಖ 6 ದಿನಗಳಿದ್ದು, ಅದರಲ್ಲಿ ಜನವರಿ 14ರ ಮಕರ ಸಂಕ್ರಾಂತಿ ದಿನ ನಡೆದ ಮೊದಲ ಶಾಹಿ ಅಥವಾ ಅಮೃತ ಸ್ನಾನ ನೆರವೇರಿದ್ದು, ಇಂದು ಜನವರಿ 29 ಅಂದ್ರೆ ಮೌನಿ ಅಮಾವಾಸ್ಯೆಯ 2ನೇ ಶಾಹಿ ಸ್ನಾನ ನಡೆಯಲಿದೆ. ಫೆಬ್ರವರಿ 3ರಂದು ಬಸಂತ ಪಂಚಮಿಯ ದಿನ 3ನೇ ಶಾಹಿ ಸ್ನಾನ ನೆರವೇರಲಿದೆ. ಇನ್ನು ಫೆಬ್ರವರಿ 26ರಂದು ಅಂತಿಮ ಸ್ನಾನ ಮಹಾಶಿವರಾತ್ರಿ ಎಂದು ನಡೆಯಲಿದೆ. ಇದೇ ಕಾರಣಕ್ಕೆ ಇಂದು ಪವಿತ್ರ ಮೌನಿ ಅಮಾವಾಸ್ಯೆ ಸ್ನಾನಕ್ಕೆ ದೇಶ ವಿದೇಶಗಳಿಂದ ಕೋಟಿ ಕೋಟಿ ಭಕ್ತರು ಪ್ರಯಾಗ್ರಾಜ್ನತ್ತ ಧಾವಿಸುತ್ತಿದ್ದಾರೆ. ತುಂಬಿ ತುಳುಕುತ್ತಿರುವ ರೈಲುಗಳು, ಬಸ್, ವಿಮಾನಗಳು. ಮಹಾಕುಂಭ ಮೇಳಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಜನರು ತೆರಳುತ್ತಿದ್ದಾರೆ. ಹೀಗಾಗಿ ಬಿಹಾರ, ರಾಜಸ್ಥಾನ್, ಮಧ್ಯಪ್ರದೇಶ, ದೆಹಲಿ ಸೇರಿದಂತೆ ಹಲವೆಡೆಯಿಂದ ಪ್ರಯಾಗ್ರಾಜ್ನತ್ತ ತೆರಳಲು ಹಲವಾರು ವಿಶೇಷ ಹೆಚ್ಚುವರಿ ರೈಲುಗಳು, ಬಸ್ಗಳು ಹಾಗೂ ವಿಮಾನಗಳ ಸೇವೆ ಕಲ್ಪಿಸಲಾಗಿದೆ. ಆದರೂ ಕೂಡ ರೈಲುಗಳು ಭಕ್ತರಿಂದ ತುಂಬಿ ತುಳುಕ್ತಾ ಇದ್ದು, ಸರಿಯಾಗಿ ನಿಲ್ಲಲು ಕೂಡ ಜಾಗ ಸಿಗದೆ ಜನ ಪರದಾಡ್ತಿದ್ದಾರೆ. ವಿಮಾನಗಳ ಸ್ಥಿತಿಯೂ ಇದೇ ಆಗಿದ್ದು, ಟಿಕೆಟ್ಗಳು ಸಿಗದೆ ಜನ ಪರದಾಡ್ತಿದ್ದಾರೆ. ರಾಜ್ಯದಿಂದಲೂ ಮಹಾಕುಂಭ ಮೇಳಕ್ಕೆ ಭಾರಿ ಭಕ್ತ ಸಮೂಹ. ದೇಶದ ಇತರೆಡೆಯಂತೆ ರಾಜ್ಯದಿಂದಲೂ ಲಕ್ಷಾಂತರ ಜನರು ಮಹಾಕುಂಭ ಮೇಳಕ್ಕೆ ತೆರಳುತ್ತಿದ್ದಾರೆ. ಅದರಲ್ಲೂ ಇಂದಿನ ಪವಿತ್ರ ಸ್ನಾನಕ್ಕಾಗಿ ಈಗಾಗಲೇ ಭಾರಿ ಸಂಖ್ಯೆಯಲ್ಲಿ ಭಕ್ತರು ತೆರಳಿದ್ದಾರೆ. ರಾಜ್ಯದಿಂದ ತೆರಳುವ ಪ್ರಯಾಗ್ರಾಜ್ಗೆ ಎಲ್ಲಾ ವಿಮಾನಗಳು ಫುಲ್ ಆಗಿದ್ದು, ಫೆಬ್ರವರಿ 26ರವರೆಗೆ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಪ್ರತಿದಿನ ಪ್ರಯಾಗ್ರಾಜ್ಗೆ 3 ವಿಮಾನಗಳು ತೆರಳಲಿವೆ. ಇನ್ನು ರಾಜ್ಯದ ಹಲವಾರು ಜನರು ಪ್ರಯಾಗ್ರಾಜ್ನಲ್ಲಿ ವಾಪಸ್ ಬರಲು ಬಸ್ಸು, ರೈಲು ಅಥವಾ ವಿಮಾನಗಳು ಸಿಗದೆ ಪರದಾಡ್ತಿದ್ದಾರೆ. ಮಹಾಕುಂಭ ಮೇಳ ರಶ್, ಗಗನಕ್ಕೇರಿದ ವಿಮಾನ ಪ್ರಯಾಣ ದರ. ದೇಶದ ಇತರೆಡೆಯೂ ಇದೇ ಸ್ಥಿತಿ ಇದೆ. ರೈಲು, ಬಸ್ಸುಗಳಲ್ಲಿ ಜಾಗ ಸಿಗದೆ ಜನರು ಪರದಾಡ್ತಿದ್ರೆ, ವಿಮಾನಗಳಲ್ಲಿ ಪ್ರಯಾಣಿಸುವವರ ಸ್ಥಿತಿನೂ ಇದೇ ಆಗಿದೆ. ಹೆಚ್ಚುವರಿ ವಿಮಾನಗಳನ್ನ ಬಿಟ್ಟರು ಜನರು ಟಿಕೆಟ್ ಸಿಗದೆ ಪರದಾಡ್ತಿದ್ದಾರೆ. ಭಕ್ತರ ಭಕ್ತಿ, ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡಿರೋ ವಿಮಾನಯಾನ ವ್ಯಾಪಾರಿಗಳು ಟಿಕೆಟ್ ದರವನ್ನ ಗಗನಕ್ಕೇರಿಸಿದ್ದಾರೆ. ದೈನಂದಿನ ದರಕ್ಕಿಂತ 10 ಪಟ್ಟು ಟಿಕೆಟ್ ದರ ಏರಿಸಿದ್ದಾರೆ. ಆದರೂ ಜನರಿಗೆ ಟಿಕೆಟ್ಗಳು ಸಿಗ್ತಾ ಇಲ್ಲ. ಪ್ರಯಾಗ್ರಾಜ್ನಲ್ಲಿ ಹೋಟೆಲ್, ತಿಂಡಿ ತಿನಿಸುಗಳ ದರವು ಹೆಚ್ಚಳ. ಪ್ರಯಾಣ ದರ ಮಾತ್ರವಲ್ಲ, ಮಹಾಕುಂಭ ಮೇಳಕ್ಕಾಗಿ ಆಗಮಿಸೋ ಜನರಲ್ಲಿ ಭಾರಿ ಹೆಚ್ಚಳ ಆಗಿದ್ದರಿಂದ ಪ್ರಯಾಗ್ರಾಜ್ನಲ್ಲಿ ಲಾಡ್ಜಿಂಗ್, ಹೋಟೆಲ್, ತಿಂಡಿ ತಿನಿಸು ಹಾಗೂ ಆಟೋಗಳ ದರದಲ್ಲೂ ಭಾರಿ ಹೆಚ್ಚಳವಾಗಿದೆ. ಜೊತೆಗೆ ಭಾರಿ ಟ್ರಾಫಿಕ್ ಉಂಟಾಗಿರೋದ್ರಿಂದ ಉತ್ತರ ಪ್ರದೇಶದ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲು ಪರದಾಡ್ತಿದ್ದು, ಹೆಚ್ಚುವರಿ ಅರಸೇನಾ ಪಡೆಯ ತುಕಡಿ ನಿಯೋಜಿಸಲಾಗಿದೆ. ಹಾಗೇನೆ ವಾಹನಗಳನ್ನ ಮಹಾಕುಂಭ ಮೇಳದತ್ತ ತೆರಳದಂತೆ ತಡೆಯಲಾಗ್ತಿದೆ. ವಿಐಪಿ, ವಿವಿಐಪಿ ಹಾಗೂ ಜನಸಾಮಾನ್ಯರು ಮತ್ತು ಸಾಧು ಸಂತರಿಗಾಗಿ ಪ್ರತ್ಯೇಕ ಸ್ನಾನದ ವ್ಯವಸ್ಥೆ ಮಾಡಲಾಗಿದೆ. ಹಾಗೇನೆ ಹಲವಾರು ವಿಭಾಗಗಳಾಗಿ ವಿಂಗಡಿಸಿ ಟ್ರಾಫಿಕ್ ಡೈವರ್ಟ್ ಮಾಡಲಾಗ್ತಿದೆ. ಕಾಲ್ತುಳಿತ, ನೂಕುನುಗ್ಗಲುಂಟಾಗಿ ಅಹಿತಕರ ಘಟನೆ ಸಂಭವಿಸದೇ ಇರಲಿ ಅಂತ ಡ್ರೋನ್ ಕ್ಯಾಮೆರಾಗಳು, ಅಂಡರ್ ವಾಟರ್ ಡ್ರೋನ್ ಕ್ಯಾಮೆರಾಗಳನ್ನು ನಿಯೋಜಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.